ನಿಮ್ಗೆ ಎಲ್ಲಿ ಸಿಗ್ತದ್ರಿಪ್ಪ ಅಂತಂದ್ರೆ ಈಗ ಎಲ್ಲಿ ಸಿಗಂಗಿಲ್ಲ, ಸೀದಾ ಕಾಲೇಜ್ ಗಿಲೇಜ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಪಾರ್ಕಿಂಗ್ ಸಿಗ್ತಾನೆ. ಗರಾಜಿಗೆ ಬಂದೈತಿ. ಏನಪ್ಪ ಅಂತಂದ್ರೆ ವೆಲ್ಡಿಂಗ್ ಆಗಿದ್ದ ಪಾರ್ಟ್ ಏನೋ ಮಾಡ್ಯಾರ ಅಂತಿರ್ತೇವೆ. ಪರ್ಟಿಕ್ಯುಲರ್ ಯಾರು ಇದನ್ನ ಪಾಯಿಂಟ್ ಔಟ್ ಮಾಡಿ ಹೇಳತ್ತಿಲ್ಲ. ದಿಸ್ ಇಸ್ ದಿ ರಿಯಾಲಿಟಿ ಆಫ್ ದಿ ಲೈಫ್ ಹೇಳತ್ತೆ. ನಾನು ನಿಮ್ಗೆ ಚಿನ್ನಿ ದಿನ ಕ್ಲಾಸ್ ಐತಂತ ಸಂಜೆ ಮಧ್ಯಾಹ್ನ ಮಟ್ಟ ಐತಂತಕ್ಕಿದೆ. ಊಟ ಬಿಟ್ಟು ಆದ್ಮೇಲೆ ನಾನು ಮಾರ್ನಿಂಗ್ ಕ್ಲಾಸ್ ಇತ್ತ. ನಾನು ಇನ್ನೇನೋ ರೀಲ್ಸ್ ಒಳಗೆ ನೋಡತ್ತಿದ್ದೆ. ಇರ್ತದೆ ಭಾಳ ಅಂದ್ರೆ ಒಂದು 20 ಇರ್ತದೆ ಹುಡುಗಂದ. ಮಂಗ್ಯಾನ ಮಗಂದ ಎಲ್ಲಾದ್ರದ್ದು ಬಾಲ ಕಡ್ದು ಬಿಟ್ಟೈತಿ. ಇಲ್ಲಿಟ್ಟೆ ನೋಡ್ರಿ ಬದ್ಮಾಸ್ ಕುಂಜಲ್ಲ ನೀವು ಒಬ್ಬವನ. ಈಗ ಹೋಗಿ ವಾಪಸ್ ಕೊಟ್ಟು ಬರ್ತೇನೆ ರೀ ಅದನ್ನ. ಅವ್ ಸ್ವಂತ ಮನಿ ಮಾಡಿರ್ಬೇಕು, ಸ್ವಂತ ಹಿಂಗೆ ಮಾಡಿರ್ಬೇಕು. ಕುಚ್ ಬಿ ಬ್ರೋ 20 ವಯಸ್ಸಾಗ ಯಾರ ಮನಿ ಕಟ್ಸಾಕೈತಿ ಬೈ 30 ವರ್ಷ ಮಟ್ಟ ಮಾಡ್ಬೇಕಂತಂದ್ರೆ ಹರದ 11 ಆಗಿರ್ತೈತಿ ರೀ ಬಾಳೆ. ಏನ್ರಿಪ್ಪ ಅಂತ ಯಾರು ಕ್ರಿಯೇಟರ್ಸ್ ಅದಿರಿ ಅಂತ ತಿಳ್ಕೊರಿ. ಯಾರಿಗಾರ ಹಿಂಗೆ ಒಬ್ಬರ ವಿಡಿಯೋ ಮಾಡ್ತೀರಿ, ಸೋಲೋ ಮಾಡ್ಕೊಂತೀರಿ ವಿಡಿಯೋ ಅಂದ್ರೆ ಇದು ಕ್ವಾಲಿಟಿ ಐತಲ್ಲ. ಸೊ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ಬ್ಲಾಗ್. ನಾನು ನಿಮ್ದು ಆಡ್ಕೋ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೊ ಸೀನಿಯರ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಭಾಳ ಲೇಟ್ ಆಗೈತಿ. ಇದಕ್ರಿಪ್ಪ ಅಂತಂದ್ರೆ 10-15 ಕ್ಲಾಸ್ ಐತೆ ನಂದು. ಆ್ಯಂಡ್ ಈಗ ಎಷ್ಟು ಆಗೈತ್ರಿಪ್ಪ ಅಂತಂದ್ರೆ 9:38 ಆಗೈತಿ. ಒಂದು 10-15 ನಿಮಿಷ ಒಳಗೆ ಅಯ್ಯೋ ಗಾಡಿ ಆನ್ ಐಟನ್ನು ಫ್ಲಾಶ್ ಎಲ್ಲ ಕೋಲ್ಡ್ ಸ್ಟಾರ್ಟು ಮಾಡಿಲ್ಲ ಅರುಣ. ಆ್ಯಂಡ್ ಬರ್ರಿ ಬಿಡಕ್ಕೆ ನಮ್ಮ ಅರುಣ್ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೋಲ್ಡ್ ಸ್ಟಾರ್ಟ್ ಮಾಡಿ ಸೀದಾ ಎಲ್ಲ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಕಾಲೇಜಿಗೆ ಹೋಗುತ್ತೆ. ಕ್ಲಾಸ್ ಅಟೆಂಡ್ ಆಗೋಣ. ಕ್ಲಾಸ್ ಅಟೆಂಡ್ ಆಗಿ ಏನೇನೈತೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ. ಇವತ್ತೊಂದು ಸ್ವಲ್ಪ ರೇಡಿಯಂ ಬಾಕ್ಸ್ ಅದು ಮಾಡಿಸೋದೈತಿ. ಅದಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ 16ನೇ ತಾರೀಕು ಐ ಗೆಸ್ SDM ಒಳಗೆ ಆಟ ಎಕ್ಸ್ಪೋ ಐತಿ. ಆ್ಯಂಡ್ ಅಲ್ಲಿ ಹೋಗೋದೈತಿ. ಹಿಂಗೆಲ್ಲ ಸೀನಿಯರ್ ಐತಿ. ಇದು ಭಾಳ ಡೇಂಜರ್ ಕಾಣಕತ್ತೈತಿ ರೀ. ಬರೀ ಫ್ಯಾಮಿಲಿ ಸೀದಾ ನಿಮ್ಗೆ ಎಲ್ಲಿ ಸಿಗ್ತದ್ರಿಪ್ಪ ಅಂತಂದ್ರೆ ಈಗ ಎಲ್ಲಿ ಸಿಗಂಗಿಲ್ಲ, ಸೀದಾ ಕಾಲೇಜ್ ಗಿಲೇಜ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಪಾರ್ಕಿಂಗ್ ಸಿಗ್ತಾನೆ. ಬ್ಲಾಗ್ ಮಾಡ್ಬೇಕಂದ್ರೆ ಮೋಟೋ ಬ್ಲಾಗಿನ ಮ್ಯಾಗಿನ ಸೆಟಪ್ ತೆಗೆದಿಲ್ಲ. ನನ್ನ ಹೆಲ್ಮೆಟ್ ಪೂರ ಹದಗೆಟ್ಟೈತ್ರಿ. ಅದ್ರ ಸಂಬಂಧ ಚಿನ್ನಿದ್ ಹಾಕ್ಬೇಕಂದ್ರೆ ಮೌಂಟ್ ಎಲ್ಲ ನಂಗೆ ಗೊತ್ತಿಲ್ಲ ಅದ್ರ ಸಂಬಂಧ. ಸೊ ಸ್ಟೇಟ್ ಆಗಿರಿ. ಇನ್ನೊಂದ್ಸಲ ಹೇಳ್ತೀನಿ ಚಾನಲ್ಗೆ ಹೊಸಬರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರಿ ಆ್ಯಂಡ್ ನೀನು ಈ ಬ್ಲಾಗ್ ಕರೆಕ್ಟ್ 9 ಗಂಟೆ ಬಂದೈತಿ. ಇದು ಬ್ಲಾಗ್ 9 ಗಂಟೆಗೆ ಮುಂಜಾನೆ ಬರ್ತೈತೆ ಅಂತ ಮಾಡೀನಿ. ಭಾಳ ಹೋಗ್ಬಿಟ್ಟೇನಿ. ನೋಡೋಣ ಏನಾಗ್ತೈತಿಲ್ಲ ಅಂತ ಎಲ್ಲ ಹೇಳ್ತೈತೆ ಅಂತ. ಲೆಟ್ಸ್ ಗೋ ಫ್ಯಾಮಿಲಿ. 2 hours later. ಏನ್ರಿಪ್ಪ ಅಂತ ಕ್ಲಾಸ್ ಗೀಸ್ ಅದು ಮುಗಿಸ್ಕೊಂಡು ನಾವೆಲ್ಲ ಹೊಂಟಿದ್ರಿಪ್ಪ ಅಂತ ವಾಪಸ್ ಮನೆಗೆ. ಆ್ಯಂಡ್ ಇವತ್ತು ರೇಡಿಯಂ ಕೆಲಸ ಐತ್ರಿಪ್ಪ ಫ್ಯಾಮಿಲಿ. ಅದು ಇದ್ರದ್ರಿಪ್ಪ ಅಂತಂದ್ರೆ ರೆಬೆಲದ್ದು ಅದ್ರ ಸಂಬಂಧ ಸೀದ ಅದು ಏನೈತಲ್ಲ ದಾಡ್ದಾಗ ಸಿಗ್ತಾನೆ. ಯಾಕಂದ್ರೆ ನಾ ಗೋಪುರ ಹಾಕೊಂಬರೋದು ಮಾಡ್ತಿರ್ನ. ಯಾಕಂದ್ರೆ ಮುಂದಿನ ಚಿನ್ಮೌಂಟ್ ಐತಲ್ರಿ ಭಾಳ ಪಿಕ್ಚರ್ ಆಗ್ಬಿಟ್ಟೈತಿ. ಚಿನ್ನಿ ದಿನ ಕ್ಲಾಸ್ ಐತಂತ ಸಂಜೆ ಮಧ್ಯಾಹ್ನ ಮಟ್ಟ ಐತಂತಕ್ಕಿದೆ. ಊಟ ಬಿಟ್ಟು ಆದ್ಮೇಲೆ ನಾನು ಮಾರ್ನಿಂಗ್ ಕ್ಲಾಸ್ ಇತ್ತು. ನಾನು ಕ್ಲಾಸ್ ಮುಗಿಯೈತಿ. ಈಗ ಮತ್ತು ಇಲ್ಲೇನು ಕುಂದಿರೋದಪ್ಪ ಬ್ಯಾಸ್ರ ಬರ್ತೈತಿ. ಮನೆಗೆ ಹೋಗ್ಬಿಡೋದು ನೋಡಿ. ಲೆಟ್ಸ್ ಗೋ. ಆ್ಯಂಡ್ ಇಲ್ಲ ಮಾರುಗೆ ಏನು ಮಾಡ್ಸೋದಿದ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಎಮಿಷನ್ ನನ್ನ ಫ್ಯಾಮಿಲಿ. ಏನ್ರಿಪ್ಪ ಅಂತ ಕಾಲೇಜಿಂದ ಎಲ್ಲಿ ಬಂದೈತ್ರಿಪ್ಪ ಅಂತ ಸೀದಾ ಗರಾಜಿಗೆ ಬಂದೈತಿ. ಏನ್ರಿಪ್ಪ ಅಂತಂದ್ರೆ ವೆಲ್ಡಿಂಗ್ ಆಗಿದ್ದ ಪಾರ್ಟ್ ಏನೋ ಮಾಡ್ಯಾರ ಅಂತಿರ್ತೇವೆ. ಯಾವ್ದು ವೆಲ್ಡಿಂಗ್ ಆಗೈತಿ? ಓಕೆ ಇದೆಲ್ಲ ಹೋಗಿತ್ತು ಅನಿಸ್ತೈತಿ. ವಾಸನೆ ಬರತೈತಿ. ಓಕೆ ಹೊಸಾದ ಗಿಸಾದ ಹಾಕಿ ಏನೋ ಗಿಟ್ಟಿಂಗ್ ಮಾಡಿ ಕಬ್ಬಣ ಏನೇನೋ ಮಾಡ್ಯಾರ. ಒಟ್ಟೆ ಸ್ಟೀರಿಂಗ್ ಅಳಗಾಡಲಿಲ್ಲ ಅಂದ್ರೆ ಸಾಕಾಗೈತೆ ನಂಗೆ. ಇದಕ್ಕೆ ಪೆಟ್ರೋಲ್ ಇಲ್ರಿ. ಈಗ ಎಲ್ಲಿ ಪೆಟ್ರೋಲ್ ಟ್ಯಾಂಕಿನೇ ಇಲ್ಲ ಗಾಡಿಯಾಗ. ಡೇಂಜರ್ ಆತ್ಲ. 5 minutes later. ಕಾಯಿಸಲ ಅಪ್ಪಣ್ಣ ಕಾಯಿಸಲು ಓನ್ಲಿ ನಿನಗೆ ಇದೆ ಇಲ್ಲ ಬಿಡೆ. ಇಂಟ್ರೆಸ್ಟ್ ಇಲ್ಲ ನಮ್ಮ ಅಣ್ಣ ಬಂದ ಮನೀಗಂತ. ಕುಕ್ಕಿ ಬಾ ಕುಕ್ಕಿ. ಕಾಯಿಸಲ ಕುಕ್ಕು. ನಿನಗೂ ಇಂಟ್ರೆಸ್ಟ್ ಇಲ್ಲ ಏನಿಲ್ಲ ಬೇನಿ ಹಿಂಗೆ ಮಾಡಿದ್ರೆ. ಈ ಸಂಬಂಧ ಫ್ಯಾನ್ ಹಚ್ಚಾರ ವ್ಲಾಗ್ ಹಚ್ಚಿ ಹೋಗ್ಬಿಟ್ಟಾರ. ಹಂಗೆ ಏನು ಮಾಡ್ತಿ. ನೀನೇ ಒಂದು ಮೀನ ಐತ್ರಿ ಫ್ಯಾಮಿಲಿ. ಇದ್ರೊಳಗೆ ಒಂದು ಮೀನ ಐತೆ. ಅದು ಯಾವ್ದ್ರಿಪ್ಪ ಅಂತಂದು ಸಾಫ್ಟ್ ಫಿಶ್ ಅಂತಂದು ಮಾಡಿ ಆ ಟೇಲ್ ಅಂತಂದು ಏನು ಮಂಗ್ಯಾನ ಮಗಂದ ಎಲ್ಲಾದ್ರದ್ದು ಬಾಲ ಕಡ್ದು ಬಿಟ್ಟೈತಿ. ಇಲ್ಲಿಟ್ಟೆ ನೋಡ್ರಿ ಇದು ಬದ್ಮಾಸ್ ಕುಂಜಲ್ಲ ನೀವು ಒಬ್ಬವನ. ಈಗ ಹೋಗಿ ವಾಪಸ್ ಕೊಟ್ಟು ಬರ್ತೇನೆ ರೀ ಅದನ್ನು. ಎಲ್ಲ ಮೀನ ಕಡ್ದೈತ್ರಿ ಹೊಲಸ. ಇಲ್ಲಿ ನೋಡ್ರಿ ಪಾಪ ಒಂದು ಹೋಗೈತೆ. ಅಯ್ಯೋ ಹೋಗಿಬಿಟ್ಟೈತೆ ಪಾಪ. ಕಲಾಸ ಆಗೈತೆ. ಎಂಥ ಚಂದ ಗೋಲ್ಡ್ ಇತ್ತು ಅದು. ಜೀವದ ಸಂಬಂಧ ಹೊಡೆದಾಡತ್ತಿತ್ತು. ಬಾಲ ನೋಡ್ರಿ ಇಲ್ಲಿ ಬಾಲ ಹೆಂಗೆ ಕಡ್ದೈತಿ. ಎಂಥ ಚಂದ ಇತ್ತು ರೀ ಮೀನಿದೆ. ನಾಲ್ಕನ ಒಳಗೆ ತಂದೇರಿಪ್ಪ ಇದನ್ನು. ಬರೀ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ. 2000 years later. ಖುಷಿ ಅನ್ಸಾಕತ್ತೈತೆ. ಏನೋ ಒಂದು ಸ್ವಲ್ಪ ಮನಸ್ಸು ಭಾರ ಕಮ್ಮಿ ಆಗಾಕತ್ತೈತಿ. ಅಂದ್ರೆ ಭಾರ ಅನ್ಸಾಕತ್ತೈತೆ. ಯಾರು ಮುಂದೆ ಹೇಳೋದು ಯಾಕಂತಂದ್ರೆ ಸ್ಟಾರ್ಟಿಂಗ್ ನಿಮ್ಮ ಜೊತೆ ಎಲ್ಲರೂ ಇದ್ದಾಗ ಹೆಂಗಿರ್ತಾರೆ ಗೊತ್ತಿರಿ. ಎಲ್ಲ ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ. ನೀವು ಅದು ನಿಮ್ಮ ಜೊತೆ ಯಾರಿಗೆ ನೋಡಿರೋ ಒಂದು 10 ಮಂದಿ ಅದಾರ ಅಂದ್ರೆ ನಮ್ಗೆ ಚಿಂತಿರಂಗಿಲ್ಲ. ಒಬ್ಬರ ಜೊತೆ ಅಟ್ಯಾಚ್ಡ್ ಆಗಿರ್ತೇವೆ ಅಂತ ಅಂದ್ಕೊಳ್ಳಿ. ನಾವೆಲ್ಲ ಅವ್ರ ಮುಂದೆ ಹೇಳ್ತಿರ್ತೇವೆ, ಅಯ್ಯೋ ಹಿಂಗಾಗಿತ್ತು ಹಂಗಿತ್ತು. ನಿಮ್ಮ ಜೊತೆ ಇದ್ದಾಗೆಲ್ಲ ಚಲೋ ಇರ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಯಾರೋ ಒಬ್ಬರು ಪರ್ಸನ್ ಎಂಟ್ರಿ ಹಾಕಾರ ಅವ್ರ ಲೈಫ್ದಾಗ. ಪರ್ಟಿಕ್ಯುಲರ್ ಯಾರು ಇದನ್ನ ಪಾಯಿಂಟ್ ಔಟ್ ಮಾಡಿ ಹೇಳತ್ತಿಲ್ಲ. ದಿಸ್ ಇಸ್ ದಿ ರಿಯಾಲಿಟಿ ಆಫ್ ದಿ ಲೈಫ್ ಹೇಳತ್ತೆ. ನಾನು ನಿಮ್ಗೆ ಯಾರೊಬ್ರು ಬಂದ್ರೆ ಅವ್ರ ಲೈಫ್ ಒಳಗೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಪ್ರಜ್ವಲ್ ಹಿಂಗೆ ಹೇಳಿದ ನಿನ್ನ ಬಗ್ಗೆ ಸುಳ್ಳ. ಅವ್ರಿಗೆ ಒಂದು ನ್ಯೂಸ್ ತೊಗೊಳಿದ್ರೆ ಸುಳ್ಳ ಹಿಂಗೆ ಹೇಳ್ತಾರೆ. ಹೋಗಿತಾರೆ ಹಿಂಗೆ ಗುಳಿಗೆ ಹೋಗದಂಗೆ ನಾಯಿ ಬಿಸ್ಕಿಟ್ ಹೋಗದಂಗೆ ಹಿಂಗೆ ಹೋಗಿತಾರೆ. ಹಿಂಗೆ ಆಮ್ಯಾಗ ಇವ್ರು ಏನಾಗ್ಬಿಡ್ತೈತೆ ಚಿಂಗಾರಿ ಹತ್ಬಿಡ್ತೈತೆ. ಅಯ್ಯೋ ಇಷ್ಟು ದಿನ ಐತಿ ನಮ್ಮ ಬಗ್ಗೆ ಅವ್ರಿಗೆ ಹೆಂಗೆ ಆಗ್ಬಿಡ್ತೈತ್ರಿಪ್ಪ ಅಂತ. ಅಯ್ಯೋ ಹೇಳಿರ್ಬೋದ್ಲ ಅಂತಂದು ಅಯ್ಯೋ ಹಿಂಗೆ ಹೇಳಿದ್ದಾನ ನನ್ನ ಮುಂದೆ ನಿನ್ನ ಬಗ್ಗೆ ಹಿಂಗೆ ಹೇಳಿದಾರು. ಹಾತು ತಲೆಗೆ ಲಪಡ ಹಿಂಗೆ ಮಾಡಿ
ಹದಿಗೆಡಿಸ್ಬಿಡ್ತಾರೆ. ಭಾಳ ಅಂದ್ರೆ ಭಾಳ ಹೊಲಸೈತಿ. ಅದಕ್ಕೆ ನೀವು ಯಾರ ಮುಂದೆ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಹಿಂಗೆ ಮನೆ ಕಟ್ಸಾಕತ್ತೀರಿ, ನೀವು ಹೊಸ ಗಾಡಿ ತಗೊಳತ್ತೀರಿ, ಇದನ್ನು ತಗೊಳತ್ತೀರಿ, ಅಲ್ಲ ಹೊಸ ಗಾಡಿ ತೊಗೊಳತ್ತೀರಿ, ಹೊಸ ಮೊಬೈಲ್ ತೊಗೊಳತ್ತೀರಿ, ಅಲ್ಲಿ ಹೊಂಟಿರಿ ಇಲ್ಲಿ ಹೊಂಟಿರಿ, ಯಾರು ಮುಂದೆ ಹೇಳ್ಕೊಬೇಡ್ರಿ. ಆಗ ಎಲ್ಲ ಹುರ್ಕೊಳ್ಳೋರದಾರಿ ಜನ. ಜಸ್ಟ್ ನೀವು ಹೋಗ್ರಿ, ಮುಗಿಸ್ಕೋರಿ, ಅಡ್ಡಾಡಿದ್ರಿ, ಪೀಸ್ ಅನ್ನಿಸ್ತಾ ಬೇಕಂದ್ರೆ ಸ್ಟೋರಿದಾಗ ಹಾಕ್ರಿ. ನೀವು ಅಡ್ಡಾಡಿದ್ರಿ, ಹೋಗಿ ಬಂದು ಮ್ಯಾಗ ಹಾಕ್ರಿ. ಯಾವಾಗಲೂ ಹೋಗೋ ಟೈಮ್ನಾಗ ಯಾವತ್ತೂ ಹಾಕ್ಬೇಡ್ರಿ. ಯಾಕಂದ್ರೆ ನೀವು ಹೋಗೋ ಟೈಮ್ನಾಗ ಹೊಲಸು ಬೇಡ್ಕೊಳ್ಳೋಂಥ ಜನ ಭಾಳ ಇರ್ತೈತಿ. ನೀವು ಬೆಳಕತ್ತೀರಿ ಅಂತ ನೀವು ತುಳಿಯೋರ್ಕಿನ್ನ ಹೊರಗಿನವ್ರಕಿನ್ನ ನಮ್ಮವ್ರು ಹುಡ್ಕೊಂತಾರೆ ರೀ ಫ್ಯಾಮಿಲಿ. ನಮ್ಮವ್ರು ಲಿಟ್ರಲಿ ನಮ್ಮವ್ರು ಇಲ್ಲಿ ನೋಡಿ ಮಾತಾಡಕತ್ತೇನೆ ಅಂತ ತಪ್ಪಿಕೋಬೇಡ್ರಿ. ಕ್ಯಾಮ್ರಾ ಐತ ಸೈಡ್ ಐತಿ, ಬಟ್ ಅದ್ರ ಮುಂದೆ ನೋಡಿ ಮಾತಾಡತ್ತೀನಿ. ಹಿಂಗೆಲ್ಲ ಐತ್ರಿ. ಇದನ್ನೆಲ್ಲ ನಿಮ್ಗೆ ಹೇಳ್ಬೇಕಂತಂದು ಭಾಳ ದಿನದಿಂದ ಐತೆ ತಲೆ ಒಳಗೆ, ಬಟ್ ಇವತ್ತು ಕೂಡಿ ಬಂತದೆ. ಆ್ಯಂಡ್ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಾಕತೈತಿ. ಇದಕ್ಕೆ ಖುಷಿ ಅನ್ಸಾಕತೈತಿ ಗೊತ್ತಿಲ್ಲ, ಬಟ್ ಯಾಕೋ ಖುಷಿ ಅನ್ಸಾಕತೈತಿ ನಂಗೆ. ಹಿಂಗೆ ಸೀನ್ ಅಂಡ್ ಸಿನಾರಿಯೋ ಐತ್ರಿ ಫ್ಯಾಮಿಲಿ. ಆ್ಯಂಡ್ ಫಸ್ಟ್ ಫೋಕಸ್ ಆನ್ ಯುವರ್ ಗೋಲ್ಸ್. ನೆಕ್ಸ್ಟ್ ನೀವು ಗರ್ಲ್ಸ್ ಲವ್ ಲೈಫ್ ಆದಿದೆಲ್ಲ ಮುಂದ್ರಿ. ಅದು ಫಸ್ಟಿಗೆ ಫ್ಯಾಮಿಲಿ, ನೆಕ್ಸ್ಟ್ ಕಮ್ಸ್ ಟು ಗೋಲ್. ಏನೇನೈತಲ್ರಿ ಎಲ್ಲ ನಿಮ್ಮ ಲೈಫ್ದಾಗ ಅಚೀವ್ ಮಾಡ್ಬೇಕಂತಂದು ಐತಿ. ಅದು ಈಗ ನೆನ್ಪು ಬಂತು ನನಗೆ. ಈಗ ನೆನ್ಪು ಬಂತು. ಭಾಳ ಮಂದಿ ತಲೆ ಒಳಗೆ ಇರ್ತೈತಿ, ಹಿಂಗೆ ಮನೆ ಕಟ್ಟಿಸ್ಬೇಕು, ಹಿಂಗೆ. ನಾನು ಇನ್ನೇನೋ ರೀಲ್ಸ್ ಒಳಗೆ ನೋಡತ್ತಿದ್ದೆ. ಅದ್ರೊಳಗೆ ಒಂದು ಹುಡುಗಿಯವ್ರ ಅಪ್ಪಾರ ಅಂತಾರೆ, ಏನ್ರಿಪ್ಪ ಅಂತಂದ್ರೆ ನೀನು ಲವ್ ಮಾಡಾಕತ್ತಿಲ್ಲ, ಹುಡುಗ ಏನು ಮಾಡ್ತಾನೆ. ಅವ ಎಷ್ಟು ಏಜ್ ಇರ್ತೈತೆ ರೀ? ಅರೌಂಡ್ 20-21 ಇರ್ತೈತೆ. ಭಾಳ ಅಂದ್ರೆ ಒಂದು 20 ಇರ್ತೈತೆ. ಹುಡುಗಂದ ಅವ ಸ್ವಂತ ಮನೆ ಮಾಡಿರ್ಬೇಕು, ಸ್ವಂತ ಹಿಂಗೆ ಮಾಡಿರ್ಬೇಕು. ಕುಚ್ಬಿ ಬ್ರೋ, 20 ವಯಸ್ಸಾಗ ಯಾರ ಮನೆ ಕಟ್ಸಾಕೈತಿ ಬೈ? 30 ವರ್ಷ ಮಟ್ಟ ಮಾಡ್ಬೇಕಂತಂದು ಹರಿದು 11 ಆಗಿರ್ತೈತಿ ರೀ ಬಾಳೆ. ಅವ್ರಿಗೆ ಮನೆ ಕಟ್ಸೋಕ್ಕಾಗಿರಂಗಿಲ್ಲ. ಅದು ಎಲ್ಲರೂ ಭಾಳ ಮಂದಿ ತಲೆಯೊಳಗೆ ಇರ್ತೈತಿ, ಮನೆ ಕಟ್ಟಿಸ್ಬೇಕು, ಸ್ವಂತ ಮನೆ ಕಟ್ಟಿಸ್ಬೇಕು. ಬೈ ಹಿಂದೆ ಯಾರ್ದು ಆಸ್ತಿ ಇರ್ತೈತಲ್ರಿ, ಬರೋಬ್ಬರ ಆಸ್ತಿ ಇರ್ತೈತೆ. ಅವ್ರ ಅಪ್ಪಾರ ಅವ್ರ ಅಜ್ಜಾರ ಕಾಲದ್ದೆಲ್ಲ ಆಸ್ತಿ ಇರ್ತೈತಲ್ಲ, ಆ ಆಸ್ತಿ ಮಾರಿ ಬೇಕಾದ್ರೆ ಹೊಲ ಮಾರಿ ಸ್ವಂತ ಮನೆ ಪುಕ್ಷಟಿದಾಗ ಕಟ್ಟಿಸ್ಬೋದು ರೀ, ಫ್ರೀದಾಗ. ಆತ್ರಿ ಇನ್ ಕೇಸ್ ಯಾರೋ ಮಿಡಲ್ ಕ್ಲಾಸ್ ಅವ್ರು ಅದಾರ, ಯಾರೋ ಒಂದು ಫ್ಯಾಮಿಲಿದವ್ರು ಅದಾರ ಅಂತ ಲೋನ್ ಮಾಡಿ ಕಟ್ಟಿಸ್ಬೇಕು ರೀ. ಮ್ಯಾಕ್ಸಿಮಮ್ ಐಫೋನ್ ಇಂಡಿಯಾ ಒಳಗೆ ಬಾಯ್ ಆಗೋದು ಅದರಿಂದ ರೀಪ ಅಂತ EMI ಮ್ಯಾಗ ಮ್ಯಾಕ್ಸಿಮಮ್ ಮಂದಿ ಮನಿ ಕಟ್ಸೋದು EMI ಮ್ಯಾಗ ತೊಗೊಂತಾರೆ. ಮ್ಯಾಕ್ಸಿಮಮ್ ಗಾಡಿ ತೊಗೊಳೋದು EMI ಮ್ಯಾಗ ತೊಗೊಂತಾರೆ. ಯಾರು ಕಡೆ ದುಮ್ಶಾನ್ ರೊಕ್ಕ ಬಿದ್ದಿರ್ತೈತೆ ಆಸ್ತಿ, ಅದನ್ನ ನೊಣ ಹೊಡ್ಯಾಕು ಜಾಗ ಇರಂಗಿಲ್ಲ, ಅಂಥವ್ರು ತೊಗೊಂತಾರೆ ರೀ. ಉಳ್ಕಿದವರೆಲ್ಲ ಹೆಂಗೆ ಮಾಡಕ್ಕೆ ಬರ್ತೈತಿ? ಅದ್ರೊಳಗೆ ಇಷ್ಟ ಸಣ್ಣ ವಯಸ್ಸೊಳಗೆ ಇಷ್ಟ ನೀವು ಮನೆ ಕಟ್ಟಿಸ್ಬೇಕು, ಇಷ್ಟ ಜವಾಬ್ದಾರಿ ತೊಗೋಬೇಕು, ಹೆಂಗೆ ಆಕೈತಿ? ಅವ್ರ ಮನೆ ಒಳಗೆ ತಂಗಿ ಇರ್ತಾಳೆ, ಅವ್ರ ಮನೆ ಒಳಗೆ ಅಣ್ಣ ಇರ್ತಾನ. ಅಣ್ಣ ಮಾಡ್ಯಾನ್ರಿ, ಅಣ್ಣ ಸ್ವಂತ ಮನೆ ಕಟ್ಸ್ಯಾನ? ಇಲ್ಲ. ಅಣ್ಣ ಜಾಬ್ ಮಾಡತ್ತಾನ? ಇಲ್ಲ. ಅಣ್ಣನ ಸ್ವಂತ ಗಾಡಿ ಐತಿ? ಇಲ್ಲ. ಮತ್ತು ಅವ್ನ ಕಡೆನೇ ಇಲ್ಲ ಅಂತಂದ್ರೆ 30, 25, 26, 27 ವಯಸ್ಸು ಮಟ್ಟ ಅಣ್ಣಾಗ ಇಲ್ಲ ಅಂತಂದ್ರೆ ಈ 20, 19 ವಯಸ್ಸದ ಹುಡುಗರು ಈಗ ರಿಲೇಷನ್ಶಿಪ್ನಾಗ ಬಿದ್ದಿರ್ತಾರೆ, ಮನೆ ಒಳಗೆಲ್ಲ ಗುರ್ತಾಗಿರ್ತಾರೆ, ಮದುವೆ ಮಾಡ್ಬೇಕಂತಂದ್ರೆ ಅವ್ರು ಸ್ವಂತ ಮಾಡಕ್ಕೆ ಹೆಂಗೆ ಆಕೈತ್ರಿ ಫ್ಯಾಮಿಲಿ? ಸಾಧ್ಯನೇ ಇಲ್ಲ. ಅದನ್ನು ಹೇಳೋದಿತ್ತು ನನಗೆ ಭಾಳ ತಲೆ ಒಳಗೈತಿ, ಥಾಟ್ ಹೇಳ್ಕೊಬೇಕಂತ. ಸೊ ನಿಮ್ಮ ಮುಂದೆ ಹೇಳಿದ್ದೆ. ನೆಕ್ಸ್ಟ್ ನೆಗೆಟಿವ್ ಫ್ಯಾಮಿಲಿ ಇನ್ ಕೇಸ್ ಚಾನಲ್ಗೆ ಹೊಸಬ್ರು ಇದ್ದಿರಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರು ಮಾತ್ರ ಮರಿಬೇಡ್ರಿ. ಆದಷ್ಟು ಇಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸ್ಟೇ ಟ್ಯೂನ್ ನೆಗೆಟಿವ್ ಫ್ಯಾಮಿಲಿ. ಬಾಯ್. ನನ್ನ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟಿತ್ರಿಪ್ಪ ಅಂತ ಒಂದು ಸ್ವಲ್ಪ ಶರಣನ ಅಂಗಡಿಗೆ ಹೋಗ್ಬೇಕು. ಇದಕ್ರಿಪ್ಪ ಅಂತ ಫೋನಿಂದ ಮೊನ್ನೆ ಬೇಯ್ದ ಗ್ಲಾಸ್ ಹೊಡೆದು ಬಿಟ್ಟೈತ್ರಿ ಮ್ಯಾಗಿಂದ. ಅದ್ರ ಸಂಬಂಧ ಗ್ಲಾಸ್ ಹಾಕ್ಸ್ಕೋಬೇಕು. ಗ್ಲಾಸ್ ಅದು ಹಾಕ್ಸ್ಕೊಂಡು ಹೋಗ್ಬರ್ನ. ಇನ್ ಕೇಸ್ ಏನು ಹೊಸ ಪ್ರಾಡಕ್ಟ್ ಏನ್ರ ನೋಡುವಂತ ಇದ್ದು ಅಂತ ತೋರ್ಸೇನಂತ. ಇನ್ ಕೇಸ್ ಚಾನಲ್ ಹೊಸಬರಿದ್ರಿಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಒಂದು ಸ್ವಲ್ಪ ರೇಡಿಯಂ ವರ್ಕ್ಸಿಗೆ ಹೋಗೋದಿತ್ತು, ಅದು ಒಂದು ಸ್ವಲ್ಪ ಕೆಲಸ ಬಂತು, ಮಂದಾರ ಬೇರೆ ಕಡೆ ಹೋದ. ನಾನು ಮುಕ್ಕೊಂಬಿಟ್ಟಿದ್ದೆ. ಆ್ಯಂಡ್ ಈ ಡೈರೆಕ್ಟಿಗೆ ಎದ್ದೇನೆ. ಇದಾದ್ಮೇಲೆ ಗಾಡಿನೂ ಭಾಳ ಹೊಲಸಾಗೈತಿ. ನೋಡೋದು ಮುಂದೆ ಹೇಳ್ತೇನೆ ಅಂತ. ಸ್ಟೇಡಿಯಂ ಆಗಿರಿ. ಸೀದಾ ಸಿಗ್ತೇನ್ರಿಪ್ಪ ಅಂತ ಶರಣನ ಅಂಗಡಿ ಒಳಗೆ ಫ್ಯಾಮಿಲಿ. ಈಗೆಲ್ಲ ಬಂದೈತ್ರಿ ಶರಣನ ಅಂಗಡಿಗೆ. ಹೆಂಗೈತ್ರಿ ಫಿಡ್ಜಿಟ್ ಸ್ಪಿನ್ನರ್ ಭಾರಿ ಐತ್ಲ, ಮೈಂಡ್ ಆಫ್ ವೇಟ್ ಐತ್ರಿ. ಆಮ್ಯಾಗ ಅಣ್ಣ ಅಂತಾನೆ ಫಿಡ್ಜಿಟ್ ಸ್ಪಿನ್ನರ್ ಅಲ್ಪ ಇದೆ, ಇಯರ್ಫೋನ್ ಐತಿ ಇದ್ರೊಳಗೆ. ಇದಾಗ ಆಟ ಆಡೋಬೋದೈತೆ, ಹಾಡು ಕೇಳ್ಬೋದು ನೋಡ್ರಿ. ಸ್ಪೀಕರ್ ಐತಿ ನೋಡ್ರಿ, ಹೆಂಗೈತಿ ಡೇಂಜರ್. ಕ್ವಾಲಿಟಿ ಒಂದು ಚೆಕ್ ಮಾಡ್ಬೇಕು. ಬರ್ರಿ ಅಲ್ಲಿ ಇನ್ನೊಂದು ಅಂಗಡಿ ಹೋಗೋದು. ನೀನು ಸಾಲದಿರೋ ಹಾಡು, ನೀನು ಬೇಕೆನಿಸೋ ಸಂಜೆ, ನೀನು ಎದೆಯಾಧುನಿಗೆ ಬೆಳಕು ನೀನೇ, ನೀನಾದೆ. ಏನ್ರಿಪ್ಪ ಅಂತ ಯಾರು ಕ್ರಿಯೇಟರ್ಸ್ ಅದಿರಿ ಅಂತ ತಿಳ್ಕೊರಿ. ಯಾರಿಗಾರ ಹಿಂಗೆ ಒಬ್ಬರ ವಿಡಿಯೋ ಮಾಡ್ತೀರಿ, ಸೋಲೋರ್ ಮಾಡ್ಕೊತೀರಿ ವಿಡಿಯೋ ಅಂದ್ರೆ ಇದು ಕ್ವಾಲಿಟಿ ಐತ್ಲ ಜಬರ್ದಸ್ತ್ ಐತಿ. ಬರೋಬ್ಬರ ವೇಟ್ ಐತಿ. ಇದು ಎಷ್ಟು ಹೈಟ್ ಆಕೈತೆ ಅಂತ ತೋರ್ಸಂಗೆ ಬರ್ರಿ. ಹಿಂಗೆ ಕಾಣ್ತೈತೆ ನೋಡ್ರಲ್ದ ಫುಲ್. ಮತ್ತು ಇನ್ ಕೇಸ್ ಎಲ್ಲರ ಔಟ್ಡೋರಿಗೆ ಹೋಗೈತಿ, ಗಾಳಿ ಗಾಳಿಗಾಡ್ತೈತಿ ಅಂತ ಇಲ್ಲಿ ವೇಟ್ ಸಂಬಂಧ ಕೊಟ್ಟಾರೆ. ಫುಲ್ ಪಿಕ್ಚರ್ ಶೂಟ್. ಇಲ್ಲಿ ಮ್ಯಾಗ ಒಂದು ಕ್ಯಾಮ್ರಾ ಹಾಕ್ರಿ, ಮೊಬೈಲ್ ಹಾಕ್ರಿ, ಸೆಲ್ಫ್ ಶೂಟ್ ಮಾಡೋದಿತ್ತು. ಹಿಂಗೆ ಮಾಡ್ಬೋದು ಮಸ್ತ್. ಕನಸುಗಳ ಕೂಡಿಡುವೆ ಈ ರೀತಿ ಬದಲಿಸಿ ನನ್ನನ್ನು. ಹಾಡು ಆಡೋರಿಗೆ ಕ್ಯಾರೋಕೆ ಐತಿ. ಯಾರು OnePlus ಮೇಂಟೈನ್ ಮಾಡ್ತಾರೋ ಅವ್ರ ಕಡೆ ಇಲ್ವಾ, ಅವ್ರ ಸಂಬಂಧ ಇಲ್ಲಿ ವೈರ್ಲೆಸ್ ಚಾರ್ಜರ್ ಐತಿ. ಇದು ಸ್ಪೀಕರ್ ಐತಿ, ಇದು ಕ್ಯಾರೋಕೆ ಐತಿ, ಇದು ಕ್ಯಾಮ್ರಾ ಐತಂತ. ಇದು 360 ಟಿಲ್ಟ್ ಆಕೈತಿ ಅಂತ, ಮೋಷನ್ ಟ್ರ್ಯಾಕಿಂಗ್ ಐತಂತ, SD ಕಾರ್ಡ್ ಓಕೆ ಗೂಗಲ್ ಐತಂತ. ಬಾಬಾ ಎಲೆಕ್ಸ ಡೇಂಜರ್ ಹೋತವೆ. ಹಂಗೈತಿದೆ
ಇದು ಕ್ಯೂಟ್ ಐತ್ರಿ ಫ್ಯಾಮ್ಲಿ ನೋಡ್ರಿ ಹಂಗೈತಿ ಫುಲ್ ಕ್ವಾಲಿಟಿ ಮತ್ತು ಬಿಲ್ಡ್ ಕ್ವಾಲಿಟಿನೂ ಚಲೋ ಐತಿ ಕ್ಯೂಬೋ ಅಂತೆ 360 ಇಲ್ಲೆಲ್ಲರೂ ನೀವು ಮೌಂಟೂ ಮಾಡ್ಬೋದು ಹಾಕಿಟ್ಟು ಬಿಟ್ರೆ ಮುಗಿತು ಹಿಂಗೆ ಎಲ್ಲರೂ ಒಂದು ಕಡೆ ಹಿಂಗೆ ಫಿಕ್ಸ್ ಇತ್ತು ಅಂತ ತಿಳ್ಕೊರಿ ಯಾರು ಅಡ್ಡಾಡಕತ್ತ ನೋಡ್ತೈತೆ ಅದು ಹಿಂಗೆ ಒಳ್ಳಾಡ್ತೈತಿ 360 ಡಿಗ್ರಿ ಐತಿ. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತ ನಮ್ಮ ಶಾಪ್ ಒಳಗೆ ನಿಮ್ಗೆ ಎಲ್ಲ ಟೈಪ್ ಆಫ್ ಮೊಬೈಲ್ ಸಿಗ್ತೈತಿ, ಎಸೆಸರಿ ಸಿಗ್ತೈತಿ, ಅರ್ಬಿ ಸಿಗ್ತೈತಿ. ಪ್ರತಿಯೊಂದು ಈ ಮೊಬೈಲ್ ಇಲ್ಲ ಈ ಕವರ್ ಇಲ್ಲ ಅಂತ ಅನ್ನೋಕ್ಕೆ ಚಾನ್ಸೇ ಇಲ್ಲ, ಪ್ರತಿಯೊಂದು ಸಿಗ್ತೈತಿ. ಡೂ ವಿಸಿಟ್ ಅವರ್ ಶಾಪ್. 15 minutes later. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಕವರ್ ಗಿವರ್ ಅದು ತೊಗೊಂತ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ನೀವೇ ನೋಡಿದ್ರಿ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಕವರ್ಸ್ ಅದಾವೆ. ಇನ್ ಕೇಸ್ ಮೊಬೈಲ್ ಕವರ್ಸ್ ಆಯ್ತು, ಫೋನ್ ಆಯ್ತು, ಎಸೆಸರೀಸ್ ಆಯ್ತು, ಪ್ರತಿಯೊಂದು ಏನೋ ಬೇಕಿತ್ತು ಅಂತಂದ್ರೆ ಡೂ ವಿಸಿಟ್ ಅವರ್ ಶಾಪ್. ಓಂಕಾರ ಮೊಬೈಲ್ ಅದು ಎಲ್ರಿಪ್ಪ ಅಂತ ಲೈನ್ ಬಜಾರ್ ಐತ್ಲ ಅಲ್ಲಿ ಸ್ಟೇಟಿವ್ನಾಗ ಓಣ್ಣ. ಸೊ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಸರಿದ್ರಿಪ್ಪ ಟೈಮ್ ಅಂತಂದ್ರೆ ನೋಡ್ಬೋದಿಲ್ಲ ಆಲ್ಮೋಸ್ಟ್ 10 ಬಂದೈತಿ. ಏನ್ರಿಪ್ಪ ಸೀನ್ ಅಂತಂದ್ರೆ ಏನು ಮಾಡೋಕೆ ಅರ್ಥ ಆಗೋಲ್ತಾನೆ. ಅದ್ರ ಜೊತೆ ಏನ್ರಿಪ್ಪ ಅಂದ್ರೆ ಮಮ್ಮಿ ಪಪ್ಪ ಇಬ್ಬರು ಎಂಥ ಚಲೋ ಇದು ಕರೆದಿದ್ರಿಪ್ಪ. ಎಲ್ಲಿ ಅಂತಂದ್ರೆ ಎಲ್ಲೋ ದೇವ್ರಿಗೆ ಹೊಂಟೈತಿ, ಜಾತ್ರೆಗೆ ಹೊಂಟೈತಿ, ಜಾತ್ರೆ ಐತಲ್ಲಿ ಬಾ ಹಂಗಾರೆ ಬ್ಲಾಗ್ ಹಾಕೈತಿ ಹೋಗಂತಿ ಅಂತಂದ್ರೆ ನಾ ಇಲ್ಲ ತೋ ನೀವು ಹೋಗ್ಬರ್ರಿ ನಾ ಆರಾಮ್ ಮನ್ಯಾಗಿರ್ತೇನೆ ಅಂತ ಅಂದ್ಬಿಟ್ಟೆ. ನಂಗೆ ಜಿಡ್ ಹೊಡ್ಯಾಕತ್ ಬಿಟ್ಟೈತಿ, ಯಾವಾಗ ಹೊರಗೆ ಏನು ಯಾವಾಗ ಏನು ಅಂತ ಬೇಸರ ಆಗಿಬಿಟ್ಟೈತಿ. ಅದ್ರ ಜೊತೆ ಈಗ ಜಸ್ಟ್ ಹೊರಗೆ ನೋಡ್ತೇನೆ ರೀ ನಮ್ಮ ಆರುದ ಚೈನ್ ಲುಗ್ ಮುಗಿದ್ಬಿಟ್ಟೈತಿ. ಆಲ್ಮೋಸ್ಟ್ ಭಾಳ ಕಿಲೋಮೀಟ್ರ್ ಅಡ್ಡಾಡ್ಬಿಟ್ಟೈತಿ, ಚೈನ್ ಅದು ಪೂರ ಹೋಗೈತಿ. ಅದ್ರ ಜೊತೆ ಗಾಡಿನೂ ಭಾಳ ಹೊಲ್ಸಾಗೈತಿ. ಅದೇನು ಬೆಲ್ ಕಟ್ಟಿತ್ತಲ್ರಿ ಗಾಡಿಯನ್ನು ಬೆಲ್ ಕಟ್ಟಿದ ಮ್ಯಾಗಿಂದ ಅದನ್ನು ತೊಳೆದು ಇಲ್ಲ ಆರೋನ ಭಾಳ ಹೊಲ್ಸ್ಕೊಳಕತ್ತೈತಿ ನನಗೆ ಅನ್ಸಿದ ಮಟ್ಟಿಗೆ. ಅಮಾವಾಸಿನ ಲಾಸ್ಟ್ ಅನ್ಸೈತಿ, ಆಲ್ಮೋಸ್ಟ್ ಅಮಾವಾಸ್ಯ ಭಾಳ ದಿನ ಆಗೈತಿ. ಹಿಂಗೆಲ್ಲ ಸಿನಾರಿ ಐತ್ರಿ ಫ್ಯಾಮ್ಲಿ. ಅದ್ರ ಸಂಬಂಧ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ವ್ಲಾಗ್ ಬಂದಾಗ ಐ ಗೆಸ್ ನೀವು ನೋಡಿರ್ತಿರಲ್ಲ, ಈ ವ್ಲಾಗ್ ಬಂದಾಗ ಏನ್ರಿಪ್ಪ ಅಂತ ಇದ್ರ ನೆಕ್ಸ್ಟ್ ವ್ಲಾಗ್ಸ್ ಏನೇನು ಬರ್ತೈತಲ್ರಿ ಆಲ್ಮೋಸ್ಟ್ ಇದು ವ್ಲಾಗ್ದಿಂದನೇ ಹಿಡ್ಕೊರಿ. ಇನ್ನು ಮ್ಯಾಗಿಂದ ನನ್ನ ವ್ಲಾಗ್ ಟೈಮಿಂಗ್ ಎಷ್ಟ್ರಿಪ್ಪ ಅಂತಂದ್ರೆ ಮುಂಜಾನೆ 9 ಗಂಟೆ ಆತ್ರಿ, 8-8:30 ಆಲ್ಮೋಸ್ಟ್ ಅದು ವರ್ಕೌಟ್ ಆಕೈತ್ಲಿ ಗೊತ್ತಿಲ್ಲ. 9 ಗಂಟೆಗೆ ಟ್ರೈ ಮಾಡ್ತೇನೆ. ರಾತ್ರಿ ಒಳಗೆ ಗುದ್ದಾಡಿ ನಿದ್ದೆ ಹಾಳಾದ್ರೂ ಚಿಂತಿಲ್ಲ. ನಾವು 9 ಗಂಟೆಗೆ ಮುಂಜಾನೆ ಬ್ಲಾಗ್ ಹಾಕ್ಬೇಕಂತ ಡಿಸೈಡ್ ಆಗೈತಿ. ಯಾಕಂತಂದ್ರೆ 10 ಗಂಟೆ ಹಾಕ್ಬೇಕಂತ ಮಾಡಿದ್ದೆ, ಇಲ್ಲ ಅಂತಂದ್ರೆ 2:30 ಅಂತ ಒಂದು ಪ್ಲಾನ್ ಆಗಿತ್ತೆ. ಸ್ಟಾರ್ಟಿಂಗ್ 10:30 ಬಿಡ್ತಿದ್ದೆ ಆ್ಯಕ್ಚುಲಾಗಿ. ಸ್ಟಾರ್ಟಿಂಗ್ 2 ವರ್ಷದ ಹಿಂದೆ ಅದಾದ್ಮೇಲೆ 2:30 ಇಟ್ಕೊಂಡಿದ್ದೆ. ಬಟ್ 2:30 ಭಾಳ ಲೇಟ್ ಆಕೈತೆ ಅನ್ಸುತ್ತೆ. ಅದ್ರ ಸಂಬಂಧ ಅಂತೇಳಿ ಒಳಗೆ ಏನು ಪ್ಲಾನ್ ಆಗಿದ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಮಾರ್ನಿಂಗ್ 9 ಗಂಟೆ ಶಾರ್ಪ್ ಪ್ರತಿದಿನ ಬ್ಲಾಗ್ ಬರ್ತೈತಿ. ಇನ್ ಕೇಸ್ ಅದನ್ನ ಮಿಸ್ ಮಾಡಬಾರ್ದಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಏನೇನು ಆಕೈತಂತ. ಬರೀ ಆರು ಭಾಳ ಹೊಲ್ಸಾಗೈತಿ, ಆರು ತೊಳಿ ಟೈಮ್ನಾಗ ಸಿಗ್ತಾನೆ ಅಂತ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯೆಗೆ ಈ ಮರುವಿಗೆ ನಿನ್ನಿಂದ ಕಳೆ ಬಂದಿದೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲೊಂದು ಸೀನ್ ಆಗ್ಬಿಟ್ಟೈತಿ. ಏನ್ರಿಪ್ಪ ಅಂತಂದ್ರೆ ನಮ್ಮ ನಳ ಇಲ್ಲ, ನಳನೇ ಇಲ್ಲ. ಏನು ಮಾಡ್ತೀರಿ, ನಳ ಇಲ್ಲ, ಗಾಡಿ ತೊಳಿಬೇಕಂತ ನಾ ಡಿಸೈಡ್ ಮಾಡೀನಿ. ನಾನು ಅಂತ ಹುಚ್ಚ ಯಾರಿಲ್ಲ, ನಾನು ಚೆಕ್ ಮಾಡ್ಬೇಕಿತ್ತು ಫಸ್ಟಿಗೆ. ನಾನು ಚೆಕ್ ಮಾಡಲಿಲ್ಲ, ಹೋಗ್ಲಿ ಬಿಡಪ್ಪ ನಳ ಇರ್ತೈತಿ 24/7 ಅಂತಂದು ನಮ್ಮ ಅರುಣ ಆಲ್ರೆಡಿ ಎದ್ರ ಮ್ಯಾಗ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಪ್ಯಾಡಕ್ ಮ್ಯಾಗ ಹಾಕಿ ನಿಂದ್ರಿಸಿದ್ರೆ ನಳನೇ ಇಲ್ಲ. ಏನು ಮಾಡ್ತೀರಿ, ಹೋಗ್ಲಿ ಬರ್ರಿ ಹಂಗೆ ಹೆಂಗೆ ಮಾಡಿ ತೊಳೆಯೋನು. ಮೊದಲಕ್ಕೆ ಡೀಸೆಲ್ ವಾಶ್ ಮಾಡೋಣ ಅಂತ ಇಲ್ಲಿ ಮಟ್ಟ ಚಾರ್ಜ್ ಇಟ್ಬಿಡ್ತೇನೆ ಫೋನ್ ಅಂತ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮ್ಲಿ. ಮೇನ್ ನೋಡಿಲ್ಲ ಏನು ಚಂದ ಕಾಣಾಕತ್ತಾಳ್ರಿಪ್ಪ ನಮ್ಮ ಬೇಬಿ, ಅಷ್ಟು ಕ್ಯೂಟ್ ಕಾಣತ್ತಾಳೆ. ಫುಲ್ಲು ಗಾಡಿ ತೊಳೋದು ಮಸ್ತ್ ಸ್ವಚ್ಛ ಮಾಡೀನಿ. ಆ್ಯಂಡ್ ಮೇನ್ ಇಲ್ಲ ನೋಡ್ರಿ ಗಂಟೆ ಅಂತ ಚೆನ್ನಾಗಿ ಆಡೋದೈತೆ. ಹ್ಞೂ ನಮ್ಮಿ ಏನು ಯಾಕೆ ಏನಾತ ಎಲ್ಲೋಗುಣ ಅಲ್ದ ಈಗ ಎಲ್ಲದ ಕೂದಲ ಹಚ್ತಿದ್ದೆ ನೀನು ಯವ್ವ ನಮ್ಮವ್ವ ಒಳಂಡಿವ ಎಲ್ಲದ ಕೂದಲ ಹಚ್ಚಿದೆ, ಕೈಯೆಲ್ಲ ಹೊಲಸು ಮಾಡೋದಕ್ಕೂ ಎಲ್ಲ ಕೂದಲ ಹಚ್ಚಿ ಹಾರ್ಕೊಳತ್ ನೋಡ ಅಪ್ಪಣ್ಣ. ಏನಂತಪ್ಪಣ್ಣ ಹ್ಞೂನದು ನಿಂಗೆ ಅವ್ರು ಏನೆಲ್ಲ ನೀವು ಒಳಗೆ ನೋಡಿ ಸಾಕು ನಡಿ ಬರ್ರಿ. ವರ್ಷನಿಗೆ ಇನ್ನೊಂದು ಸ್ವಲ್ಪ ಆಡೋಕೆ ಹಾಕೋಣ. ಫುಲ್ ವರ್ಷನ ಒರೆಸಿಟ್ಟು ಚೈನ್ ಲೂಬ್ ಮಾಡೋಣ. ಚೈನ್ ಲೂಬ್ ಅದು ಮಾಡಿ ನಿಮ್ಮ ಆಮೇಲೆ ಸಿಗ್ತಾನೆ ಅಂತ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. 15 minutes later. ನಿನ್ನ ಕತಿ ನೀನು ಮುಗೀತೀನಿ ಹೆದರಿದ್ದೀನಿ ನೀನು ಮುಗೀತು. ಅಲ್ಲಿ ಪಟಾಕಿ ಇರ್ತಾರ್ರಿ, ಮದುವೆ ಐತಿ ನಮ್ಮ ಅಪ್ಪನ ಹೆದರಿದಾಗ. ನಮ್ಮ ಅಪ್ಪನ ಮುಗೀತು ಟಸ್ಸಿವ ಹೋದಲಮ್ಮಿ. ನಡಿ ಹೋಗು, ನಡಿ ಹೊರಗಡೆ ಆಡೋಕು, ನಡಿ ತಡ್ರಿ ಫ್ಯಾಮಿಲಿ ಸಿಗ್ತಾನಂತ. 5 minutes later. ಫ್ಯಾಮಿಲಿ ಏನ್ರಿಪ್ಪ ಟೈಮ್ ಎಷ್ಟಾಗೈತ್ರಿ 11:20 ಆಗೈತಿ. ಏನು ಉಣ್ಣಾತೈತ್ರಿಪ್ಪ ಅಂತ ಅನ್ನ ಸಾರು ಮಾಡ್ಯಾರ, ಬ್ಯಾಳಿ ಸಾರು ಜೊತೆಲ್ಲ ಪಾವಡಿ ಚಿಪ್ಸ್ ಐತಿ. ಬರ್ರಿ ಆ್ಯಂಡ್ ಊಟ ಗಿಟ ಅದು ಮಾಡೋಣ. ಐ ಹೋಗಿ ನೀವು ಇವತ್ತು ಬ್ಲಾಗ್ ಸೇರತ್ತೆ ಮಾಡಿ ನಿಮಗೆ ಸೇರ್ತಾನೆ. ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿ ಬೇಡ್ರಿ. ಬರೋಬ್ಬರ ಮುಂದೆ ಅದಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಒಂದು ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್ ಅಗ್ಗರ್ಲ. Thank you for being here. ನಂದು ಧಾರವಾಡ
ಹೆಚ್ಚಿಗೆ ಮಾತು ಬ್ಯಾಡ ಮೊದಲ